ಸುಳ್ಳು ಕೇಸನ್ನು ನೀವು ಜೈಲಿಗೆ ತಳ್ಳಿದಾಗ ಕರ್ನಾಟಕ ರಾಜ್ಯದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇವಲ 17 ಜಿಲ್ಲೆಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಇವತ್ತು 7 ವರ್ಷದ ನಂತರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 31 ಜಿಲ್ಲೆಯನ್ನು ಕೂಡ ತನ್ನ ಜಿಲ್ಲಾ ಸಮಿತಿಯನ್ನು ಹೊಂದಿದೆ ಎಂದು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನೀವು ನಮ್ಮನ್ನ ಎಷ್ಟು ದಮನಿಸಲಿಕ್ಕೆ ಪ್ರಯತ್ನಿಸ್ತೀರೋ, ನಮ್ಮನ್ನ ಎಷ್ಟು ಸಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರೋ, ನಾವು ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಪುಟಿದೇಳ್ತೇವೆ ಎಂಬುದಕ್ಕೆ ಇದು ಸ್ಪಷ್ಟ ನಿರ್ದೇಶನವಾಗಿದೆ. ನಮ್ಮನ್ನ ನಿಮ್ಮ ಏಜೆನ್ಸಿಗಳ ಮುಖಾಂತರ, ನಿಮ್ಮ ಟಾರ್ಗೆಟೆಡ್ ಕೇಸ್ಗಳ ಮುಖಾಂತರ, ಫೇಕ್ ಫ್ಯಾಬ್ರಿಕೇಟೆಡ್ ಕೇಸ್ಗಳ ಮುಖಾಂತರ 1 ಇಂಚು ಕೂಡ ಈ ಹೋರಾಟದಿಂದ ಹಿಂದೆ ಸರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಸಂದೇಶವನ್ನ ಇವತ್ತು ನಾನು ಈ ಸಂಸ್ಥಾಪನಾ ದಿನಾಚರಣೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಹೋದರರೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಇದರ ಉದ್ದೇಶ ಏನು, ಇದು ಯಾಕಾಗಿ ಪ್ರಾರಂಭವಾಯಿತು, ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ವಿಫಲರಾಗಿದ್ದೇವೆ. ಇವತ್ತು ಒಂದು ವೇಳೆ SDPIಯ ನೈಜ ಉದ್ದೇಶವನ್ನ ಈ ಭಾರತದ 140 ಕೋಟಿ ಜನರು ಅರ್ಥ ಮಾಡಿಕೊಂಡ ದಿನ ಈ ದೇಶದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರಧಾನಮಂತ್ರಿ ಆಗ್ತಾರೆ ಎಂಬಂತಹ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಕಾರ್ಯಕರ್ತ ಮಿತ್ರರಲ್ಲಿ, ನಮ್ಮ ಪಕ್ಷದ ಹಿತೈಷಿಗಳಲ್ಲಿ, ನಮ್ಮ ಪಕ್ಷದ ಹಿತವನ್ನು ವಹಿಸುವಂತವರಲ್ಲಿ ನಾನು ಈ ಸಂಸ್ಥಾಪನಾ ದಿನಾಚರಣೆಯೆಂದು ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತಾ ಇದೆ ಎಂಬಂತಹ ಜವಾಬ್ದಾರಿಯನ್ನು ಕೂಡ ನಾನು ಕೊಟ್ಟು ಬಯಸ್ತಾ ಇದ್ದೇನೆ. ಇವತ್ತು ಈ ದೇಶದಲ್ಲಿ ದೇಶ ರಾಜಕಾರಣದ ಮುಂದುವರಿದ ಭಾಗವಾಗಿ ಒಂದು ಕಡೆ ಫ್ಯಾಸಿಸ್ಟ್ ಶಕ್ತಿಗಳು ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಆದಿವಾಸಿಗಳ ಮೇಲೆ, ಬಡವರ ಮೇಲೆ, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಅತ್ಯಾಚಾರ, ಅನ್ಯಾಯ, ಅನಾಚಾರವನ್ನು ಎಸುತ್ತಾ ಇರಬೇಕಾದ್ರೆ ಅದನ್ನು ನೋಡಿಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಕೂರಲಿಕ್ಕೆ ನನಗೆ ಸಾಧ್ಯ ಇಲ್ಲ ಎಂಬಂತ ಸಂದೇಶವನ್ನು ನೀವು ಸಾರಿದ್ದೀರಾ. ಕಳೆದ 16 ವರ್ಷಗಳಲ್ಲಿ ನನಗೆ ಹಲವಾರು ಅಡೆತಡೆಗಳು ಎದುರಾಗಿದೆ, ಹಲವಾರು ಸಂಕಷ್ಟಗಳು ಎದುರಾಗಿದೆ, ಹಲವಾರು ಚಾಲೆಂಜಸ್ಗಳು ನಮ್ಮ ಮುಂದೆ ಬಂದಿದೆ. ಆದರೆ ನಾವು ಯಾವತ್ತೂ ಕೂಡ ಈ ನಿತ್ಯ ಶಕ್ತಿಗಳ ಮುಂದೆ ಮಂಡಿಯನ್ನು ಹೋಗಲಿಲ್ಲ. ನಾವು ಎದೆಯನ್ನು ಕೊಟ್ಟು ಈ ಹೋರಾಟವನ್ನು ಇಲ್ಲಿಯವರೆಗೆ ನಾವು ಕೊಂಡು ಬಂದಿದ್ದೇವೆ. ಇನ್ನೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈ ಹೋರಾಟ ಕೇವಲ ಬೀದಿ ಹೋರಾಟವಾಗಿದೆ, ಕೇವಲ ಸ್ಟ್ರೀಟ್ ನಲ್ಲಿ ನಾವು ಧ್ವನಿಗೆತ್ತಲು ಸಾಧ್ಯವಿಲ್ಲ. ಪಾಲಿಸಿ ಮೇಕಿಂಗ್ ಬಾಡಿಗಳಾದಂತಹ ವಿಧಾನಸಭೆಯ ಒಳಗಡೆ, ಪಾರ್ಲಿಮೆಂಟಿನ ಒಳಗಡೆ ನಮ್ಮ ಧ್ವನಿಯನ್ನು ಕಳಿಸುವಂತಹ ಮಹತ್ತರ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆ ಜವಾಬ್ದಾರಿಗೂ ನೀವು ತಯಾರಾಗಬೇಕು. ಇವತ್ತು ಈ ದೇಶದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ದಲಿತರಿಗೆ ಅವರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗ್ತದೆ, ಅಲ್ಪಸಂಖ್ಯಾತರಿಗೆ ಲಿಂಚಿಂಗ್ ಮುಖಾಂತರ ಅವರನ್ನು ಕೊಲೆ ಮಾಡಲಾಗ್ತದೆ. ಇಲ್ಲಿರುವಂತಹ ಸೋಕಾಲ್ಡ್ ಜಾತ್ಯಾತೀತ ಪಕ್ಷಗಳು ಯಾವತ್ತೂ ಕೂಡ ಇವರ ಪರವಾಗಿ ಧ್ವನಿಗೆತ್ತಿಲ್ಲ. ಅವರು ಸಾಫ್ಟ್ ಆಗಿ ಈ ಫ್ಯಾಸಿಸ್ಟರ ಹಿಡನ್ ಅಜೆಂಡಾಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಹೋರಾಟವನ್ನು ಕೈಗೆತ್ತಿಕೊಂಡು ಈ ದೇಶದಲ್ಲಿ ಈ ತಳವರ್ಗದವರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಿಗೆ ಕೊನೆ ಹಾಕಬೇಕು, ಹಸಿವು ಮುಕ್ತ, ಭಯಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಬೇಕೆಂಬಂತ ಕನಸನ್ನ ಹೊತ್ತು 16 ವರ್ಷಗಳನ್ನು ನಾವು ಪೂರೈಸಿದ್ದೇವೆ. ಈ 16 ವರ್ಷದ ನಮ್ಮ ಜರ್ನಿ ಅದು ರೆಡ್ ಕಾರ್ಪೆಟ್ ನಲ್ಲಿ ನಡೆದು ಬಂದಾಗ ಜರ್ನಿ ಆಗಿರಲಿಲ್ಲ. ಈ 16 ವರ್ಷಗಳಲ್ಲಿ ಹಲವಾರು ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಾಗಿದೆ. ಹಲವಾರು ಕಾರ್ಯಕರ್ತರ ಮೇಲೆ ಹಲವಾರು ಪ್ರಕರಣಗಳ ಮುಖಾಂತರ ಅವರನ್ನ ಈ ದಾರಿಯಿಂದ, ಈ ಮಾರ್ಗದಿಂದ ಹಿಂದೆ ಸರಿಸುವಂತಹ ಪ್ರಯತ್ನಗಳು ನಡೆದಿವೆ. ಆದರೆ ನಾನು